ಇತ್ತೀಚೆಗೆ ಅಪಘಾತದಲ್ಲಿ ಮೃತಪಟ್ಟ ಕೊಲ್ಯ ಕನೀರ್ತೋಟದ ಸಂತೋಷ್ ಬೆಲ್ಚಾಡ್ ಅವರ ಮನೆಗೆ ರಾಜ್ಯ ವಿಧಾನಸಭಾ ಸ್ಪೀಕರ್ ಯುಟಿ ಖಾದರ್ ಭೇಟಿ ನೀಡಿ ಕುಟುಂಬಕ್ಕೆ ಸಾಂತ್ವನ ಹೇಳಿದರು. ಈ ವೇಳೆ ಶಿಕ್ಷಣ ಪಡೆಯುತ್ತಿರುವ ಇಬ್ಬರು ಹೆಣ್ಮಕ್ಕಳಿಗೆ ಸ್ಪೀಕರ್ ಧೈರ್ಯ ತುಂಬಿದ್ರು. ಕಾಂಗ್ರೆಸ್ ಹಿಂದುಳಿದ ವರ್ಗಗಳ ಮುಖಂಡರಾದ ಪ್ರಕಾಶ್ ಕುಂಪಲ ಅವರು ಸ್ಪೀಕರ್ ಅವರಿಗೆ ಮನವರಿಕೆ ಮಾಡುತ್ತಾ ಸಂತೋಷ್ ಮಕ್ಕಳಿಗೆ ಉನ್ನತ ಶಿಕ್ಷಣ ಕೊಡಿಸುವ ಕನಸು ಹೊತ್ತಿದ್ದವರು. ಎಷ್ಟೇ ಕಷ್ಟವಿದ್ದರೂ ಮಕ್ಕಳು ಕಲಿಯುವಷ್ಟು ಕಲಿಸುವುದು ನನ್ನ ಉದ್ದೇಶವಾಗಿತ್ತು ಎನ್ನುತ್ತಿದ್ದರಲ್ಲದೆ ಅವರು ಎಂದು ತಮ್ಮ ಕಷ್ಟವನ್ನು ನಮ್ಮ ಗಮನಕ್ಕೆ ತಂದಿರಲಿಲ್ಲ ಎಂದರು. I can understand the pain and feeling everything, but now you should show one of your confidence, one of your parents. You study hard, come then we will decide what to be. Between that time what help you have to, we will see what better can be done. Next once you have to plan and settle. Then we will discuss what to be. And she also has to study now. She's a challenge. I took the responsibility for that. I will be educating her. It's not a deal I can do. I won't get my dad back. I will never get him back. ಶುಕ್ರವಾರ ಮೊದಲ ಕರೆಕ್ಟ್ ಇತ್ತು. ಪೀರಿಯಡ್ ಇಲ್ಲಡುకున్నಲ್ಲ ಬರಂತೀರಿ, ಮೂಲೆ ಇಲ್ಲಡುకున్న ಬರಂತೀರಿ. ಒಂದು ದಿನ ತಪ್ಪಾಗ್ತದೆ. ಸಾಕು. ಎರಡು ನಿಮಿಷ ಲೇಟ್ ನಾವು ರೂಲೇ ಪಾಸ್ ಆಗ್ತದೆ. ಏ ಪಾಸ್ ಸರಿ ರೋಡ್ ಹೋಗೋಣ. ಗ್ರಾಚಾರಕ್ಕೆ ರೋಡ್ ಮೇನ್ ರೋಡ್. ಏ ಪಾಸ್ ಸರಿ ರೋಡ್ ಅಲ್ಲಿ. Once you complete, then you can decide. So my request is to you, if it's possible, I mean, I'm not for me the justice. I don't know whoever they will. I don't This window will do that. Okay. Between that, please let us know. We'll see what can be. Education going towards education. That last she come 7th, no? Not worry. Education. Vehicle. ಕಲ್ಪ ನಿನ್ನೆ ಮಸ್ತ್ ಸಲ ಬಂದು ಕಡೆ ಬುಡಕ್ನಕ್ಲ ಬಂದು ಅಕ್ಲಿನ ಜೋಕಿನ ಕಲ್ಪವಾಡು ಬಂದು ಏತ್ ಕಷ್ಟ ನಾನು ಜೋಕಿನ ಕಲ್ಪವನ್ನು ಉಂಟಾಗಿ ಬಂದು ಭಾರಿ ಆಸೆ ಆಗಿ ಕಲ್ಪವನ್ನು. ನಂತರ ಅಬ್ಬಕ್ಕ ಟಿವಿಯೊಂದಿಗೆ ಮಾತನಾಡಿದ ಯುಟಿ ಖಾದರ್ ಈ ಕುಟುಂಬಕ್ಕೆ ಸಹಾಯ ಹಸ್ತ ಚಾಚುವಲ್ಲಿ ಶಕ್ತಿ ಮೀರಿ ಪ್ರಯತ್ನಿಸುವುದಾಗಿ ತಿಳಿಸಿದರು. ಬಹುಶಃ ನಮಗೆಲ್ಲರಿಗೂ ಚಿರಪರಿಚಿತರು ಮತ್ತು ಸ್ವಾಭಿಮಾನಿ ಮತ್ತು ಶ್ರಮಜೀವಿಯಾದಂಥ ಸಂತೋಷ್ ಅವರು ಕನೀರ್ತೋಟದವರು ನಿನ್ನೆ ಆ ಒಂದು ಹೈವೇನದ ದುರ್ಘಟನೆಯಲ್ಲಿ ಆಕ್ಸಿಡೆಂಟಲ್ಲಿ ಮತ್ತು ಸಾವನ್ನಪ್ಪಿದ್ದಾರೆ, ನಮ್ಮನ್ನು ಅಗಲಿದ್ದಾರೆ. ಈ ನೋವಿನಲ್ಲಿರುವಂಥ ಸಂದರ್ಭದಲ್ಲಿ ನಾನು ಬಹುಶಃ ನಿನ್ನೆ ಊರಲ್ಲಿರಲಿಲ್ಲ. ಇವತ್ತು ಊರಿಗೆ ಬಂದಾಗ ಈ ಮನೆಯವರು ಮತ್ತು ಊರವರೆಲ್ಲರೂ ಕೂಡ ನಮ್ಮ ಸಂತೋಷ್ ಅವರ ಅತ್ಯಂತ ಒಂದು ಸ್ನೇಹಜೀವಿ ಮತ್ತೊಂದು ಪ್ರೀತಿ ವಿಷಪಾತ್ರದವರು. ಆ ಒಂದು ಕುಟುಂಬಕ್ಕೆ ನಾವು ಭೇಟಿ ಕೊಟ್ಟು ನಾವು ಎಷ್ಟೇ ಸ್ವಂತ ನೀಡಿದರೂ ಕೂಡ ಆ ನೋವು ತಡಲಿಕ್ಕೆ ಸಾಧ್ಯವಿಲ್ಲ. ಈ ಸಂದರ್ಭದಲ್ಲಿ ಅವರಿಬ್ಬರು ಹೆಣ್ಮಕ್ಳು ಬಹುಶಃ ಒಂದು ಅವರ ವಿಶೇಷವಾದ ವ್ಯಕ್ತಿತ್ವ ಮುಖಾಂತರ ತಾಯಿಗೆ ಆ ವಿಶ್ವಾಸ ತುಂಬುತ್ತಿರುವುದು ನನಗೆ ವಿಶೇಷವಾದ ಅವರ ಗುಣ ನಮಗೆ ಕಾಣ್ತಿದೆ. ಸೊ ಇವತ್ತು ಯಾವ ರೀತಿ ನಮ್ಮ ಸಹಕಾರ ಕೊಡಬೇಕು, ಏನು ಮಾಡಬೇಕು, ಅಥವಾ ಇವರು ಮತ್ತೆ ಒಂದು ನೆಮ್ಮದಿ ಜೀವನ ಸಾಗಿಸಲಿಕ್ಕೆ ಏನೆಲ್ಲ ಯಾವ ವ್ಯವಸ್ಥೆ ಮಾಡಬೇಕು ನಾವು ಮತ್ತು ಆಮೇಲೆ ಊರಿನವ್ರು ಕೂತ್ಕೊಂಡು ಚರ್ಚೆ ಮಾಡಿ ಏನಾದರೂ ಒಂದು ರೀತಿಯ ಸಹಕಾರ ಮಾಡಲಿಕ್ಕೆ ನಾನು ಕೂಡ ಸರ್ಕಾರದ ಪ್ರಯತ್ನ ನಾನು ಮಾಡ್ತೇನೆ. ಶಾಂತಿ ಸಿಕ್ಕಲಿ ಅಂತ ನಾವೆಲ್ಲ ಪ್ರಾರ್ಥಿಸ್ತೇವೆ. ಈ ವೇಳೆ ಬಿಜೆಪಿ ಮುಖಂಡ ಶೇಖರ್ ಕನೀರ್ತೋಟ ಹಾಗೂ ಸ್ಥಳೀಯರು ಕೊಲ್ಯದಲ್ಲಿ ಟ್ರಾಫಿಕ್ ಪೊಲೀಸ್ ನಿರಂತರವಾಗಿ ಸೇವೆ ಸಲ್ಲಿಸುವಂತಾಗಬೇಕು, ಈ ಕುರಿತು ತಾವು ಗಮನ ಹರಿಸಬೇಕು ಎಂದು ಸ್ಪೀಕರ್ ಅವರ ಗಮನಕ್ಕೆ ತಂದರು.